ದೇವರೇ, ಒನ್ ಆಫ್ ದ ಡಿಫಿಕಲ್ಟ್ ರೋಡ್ ಅನ್ನ ನಾನು, ಒನ್ ಆಫ್ ದ ಡಿಫಿಕಲ್ಟ್ ಡೇ ಅನ್ನಲ್ಲ ನೋಡಿ. ಇದಕ್ಕೆ ಎಷ್ಟು ರ್ಯಾಶ್ ಡ್ರೈವ್ ಮಾಡ್ತಾ ಇದ್ದಾರೆ ಗೊತ್ತಾ ಲಾರೀಸು. ಲಾಸ್ಟ್ ಇಲ್ಲಿ ನೋಡಿದೆ ಸಿಗ್ನಲ್ ರೆಡ್ ಇದೆ, ಯಾವನು ನಮ್ಮ ಮಗನೂ ಕೇರ್ ಮಾಡ್ತಾಯಿಲ್ಲ, ನುಗ್ಕೊಂಡು ಹೋಗ್ತಾನೆ ಅವ್ರ ಇಲ್ಲಿ. ಕೇಳೋಕ್ಕೆ ಯಾವನೂ ಇಲ್ಲ ಇಲ್ಲಿ. ಯಾರೋ ಒಂದು ಇಬ್ಬರು ಮೂರು ಅಷ್ಟೇ ನಿಂತ್ಕೊಂಡಿರೋದು. ಕೇಳಕ್ಕೆ ಯಾವನೂ ಇಲ್ಲ. ಕ್ಯಾಮ್ರಾಸ್ ಇದೆ, ನೋ ಬಡಿ ಕೇರ್ಸ್, ಗಿವ್ ಅ ಡ್ಯಾಮ್ಸ್, ನೋ ಟ್ರಾಫಿಕ್ ಮ್ಯಾನೇಜ್ಮೆಂಟ್, ನೋ ಬಡಿ ಕೇರ್ಸ್ ಅಬೌಟ್ ಟ್ರಾಫಿಕ್. ರೆಕ್ಲೆಸ್ ಡ್ರೈವಿಂಗ್ ನೋಡು, ಟ್ರಿಬಲ್ ಡ್ರೈವಿಂಗ್ ನೋಡಿ, ಆರಾಮ್ಸೆ ಟ್ರಿಬಲ್ ಡ್ರೈವಿಂಗು. ನಮ್ಮ ಬೆಂಗಳೂರಲ್ಲಿ ಟ್ರಿಬಲ್ ಡ್ರೈವಿಂಗ್ ಮಾಡಿದ್ರೆ ಲಾಟಿ ಕೋಲ್ ತಗೊಂಡು ಅಲ್ಲಲ್ಲೇ ಬಿಡ್ತಾರೆ ಹಂಗೆ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ಆಲ್ ರೈಟ್, ವೆಲ್ಕಮ್ ಬ್ಯಾಕ್. ನಮಸ್ಕಾರ ಕರ್ನಾಟಕ. ಸೊ ಹಿಯರ್ ವಿ ಆರ್ ಮಿಸ್ಟರ್ ಆ್ಯಂಡ್ ಮಿಸ್ ಅಲೆಮಾರಿಗಳು. ಇವಾಗ ನಾವು ಮಧ್ಯಪ್ರದೇಶಲ್ಲಿದ್ದೀವಿ, ಚೆಕ್ಔಟ್ ಆಗ್ತಾಯಿದ್ದೀವಿ. ನೈಟ್ ಬಂದು ಚೆಕ್ಕಿನ್ ಆಗಿಬಿಟ್ಟು ಊಟ ಮಾಡಿ ಮಲ್ಕೊಬಿಟ್ವಿ, ತುಂಬ ಟಯರ್ಡ್ ಆಗಿತ್ತು. ಸೊ ಇವತ್ತು ಕೂಡ ಡಿಸ್ಟೆನ್ಸು ತುಂಬ ಇದೆ, ಆಲ್ಮೋಸ್ಟು 14 hours ರೈಡ್ ಇದೆ. ಟ್ರಾವೆಲ್ ಟೈಮ್ ಡೆಸ್ಟಿನೇಷನ್ ಟೈಮು 9 ತೋರಿಸ್ತಿದೆ ಆಗ್ರಾಗೆ. ಸ್ವಲ್ಪ ಸ್ಪೀಡಾಗಿ ಹೊಡಿಬೇಕು. ಬಟ್ ಇಲ್ಲೇನಪ್ಪ ಪ್ರಾಬ್ಲಮ್ಮು ಅಂತಂದರೆ ಮೇಜರಾಗಿ ಅಡ್ಡ ಬರ್ತಾಯಿರ್ತಾರೆ, ಸಡನ್ನಾಗಿ ಅಡ್ಡ ಬರೋದು ಜಾಸ್ತಿ ಇಲ್ಲಿ, ಅದೇ ಮೇನ್ ಪ್ರಾಬ್ಲಮ್. ಅಯ್ಯಪ್ಪ. ಬನ್ನಿ, ವೆದರು ಸ್ವಲ್ಪ ಮೋಡ ಮುಚ್ಕೊಂಡಿದೆ, ಬಿಸಿಲಿಲ್ಲ, ಮಳೆ ಬಂದಿಲ್ಲ ಅಂದರೆ ಸಾಕು. ಹಿಂಗೇ ಇದ್ದರೆ ನೆಮ್ಮದಿಯಾಗಿ ಓಡ್ಬೋದು ಅಲ್ವಾ. ಟ್ರಾವೆಲ್ ಟೈಮು 719 ಕಿಲೋಮೀಟ್ರು. 719. ಸೊ ಹಿಯರ್ ವಿ ಆರ್ ಆನ್ ದ ರೋಡ್, ಬ್ಯೂಟಿಫುಲ್ ರೋಡ್ಸ್. ಸೊ ಇವತ್ತು ಅಷ್ಟೇ ಪ್ಯೂರ್ ಹೈವೇಸ್ ಇರುತ್ತೆ. ಒಳ್ಳೆ ಹೈವೇಸ್ ಚೆನ್ನಾಗಿದೆ ಅನಿಸುತ್ತೆ ನನ್ನ ಪ್ರಕಾರ, ಮೋಸ್ಟ್ ಪ್ರಾಬ್ಲಿ. ಬಿಕಾಸ್ 700 ಕಿಲೋಮೀಟ್ರ್ ತೋರಿಸ್ತಿದೆ ಅಂದರೆ 700 ಕಿಲೋಮೀಟ್ರು 700 ಚಿಲ್ಲರೆ 14 hours ತೋರಿಸ್ತಿದೆ ಅಂದಮೇಲೆ ಆಬ್ವಿಯಸ್ಲಿ ರೋಡ್ ಕಂಡೀಷನ್ಸ್ ಚೆನ್ನಾಗಿದೆ. ಐ ಆಮ್ ಹೋಪಿಂಗ್ ದ್ಯಾಟ್, ಬಿಕಾಸ್ ನಮ್ಮ ಟ್ರಾವೆಲ್ ಟೈಮು ಪ್ಲಸ್ ಡಿಸ್ಟೆನ್ಸು ನೋಡಿಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಇದು ಅಂತ ರೋಡ್ ಕಂಡೀಷನು. ಇನ್ ಕೇಸು ಆ ಡಿಸ್ಟೆನ್ಸ್ಗೆ ಸಮ್ವೇರ್ ಅರೌಂಡು 16 to 18 hours ತೋರಿಸ್ಬಿಡ್ತು ಅಂದರೆ ಅವಾಗ ಗೊತ್ತಾಗುತ್ತೆ ಓಕೆ ರೋಡ್ಸ್ ಚೆನ್ನಾಗಿಲ್ಲ ಅಂತ. ಸೊ ಈ ಥರ ಟ್ರಾವೆಲ್ ಟೈಮು ಪ್ಲಸ್ ಡಿಸ್ಟೆನ್ಸ್ ನೋಡಿಬಿಟ್ಟು ವಿ ಕ್ಯಾನ್ ಅನಲೈಸ್ ರೋಡ್ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇಲ್ಲೇ ಹೈವೇ ಪಕ್ಕದಲ್ಲೇ ನಾವು ಇಲ್ಲೇ ಸ್ಟೇ ಆಗಿದ್ವಿ. ಇಲ್ಲಿಂದ ನೋಡಿ ಹಿಂಗಿಂದೆ ಹಂಗೇ ಜಾಯ್ನ್ ಆಗಿಬಿಡ್ಬೋದು ಹೈವೇಗೆ. ಇಲ್ಲಿಂದ 1 ಕಿಲೋಮೀಟ್ರ್ ಇತ್ತು ಅಷ್ಟೇ ನಮ್ಮ ಸ್ಟೇ. ಮೋಸ್ಟ್ಲಿ ಸ್ವಲ್ಪ ಎಲ್ಲ ಒನ್ ರೋಡ್ ಅನಿಸುತ್ತೆ, ಸಿಂಗಲ್ ರೋಡ್ ಅನಿಸುತ್ತೆ. ನೆನ್ನೆನೂ ಲಾಸ್ಟು ಒಂದು 80-90 ಕಿಲೋಮೀಟರ್ ಸಿಂಗಲ್ ರೋಡ್ ಇತ್ತು ಬರ್ತಾ. ನಾಗ್ಪುರ್ ಆದಮೇಲೆ ಸಿಂಗಲ್ ರೋಡೇ. ವಾವ್, ಬ್ಯೂಟಿಫುಲ್ ವೆದರ್ ಸೋ ಫಾರ್. ಓಕೆ, ಸೊ ನನಗೆ ನಾಗ್ಪುರ್ ಬಂದಮೇಲೆ ಲಾಸ್ಟು ನಾಗ್ಪುರಿಂದ ಒಂದು ಚಿಂದ್ವಾರ ಬರೋದಕ್ಕೆ ಒಂದು 80 to 90 ಕಿಲೋಮೀಟರ್ಸ್ ಇತ್ತು. ಎಲ್ಲ ಸೇಮ್ ಇದೇ ಥರ ಸಿಂಗಲ್ ರೋಡನ್ನೇ, ಡಬಲ್ ಹೈವೇ ಯಾವುದೂ ಇರಲಿಲ್ಲ. ಸೊ ಏನಾಗೋಯಿತು ಅಂದರೆ ವ್ಲಾಗ್ ಮಾಡೋಕ್ಕಾಗಿಲ್ಲ ನನಗೆ, ಬಿಕಾಸ್ ಚಾರ್ಜ್ ಕೂಡ ಕಡಿಮೆ ಇತ್ತು. ನಿಂತ್ಕೊಂಡು ಚಾರ್ಜ್ ಹಾಕೊಳ್ಳೋಷ್ಟು ಪೇಷನ್ಸ್ ಎಲ್ಲ ನನಗೆ ಇರಲಿಲ್ಲ, ಬಿಕಾಸ್ ಕತ್ಲೆ ಆಗ್ತಾಯಿತ್ತು. ಆದಷ್ಟು ಬೇಗ ಸ್ಟೇಗೆ ಬಂದು ಚೆಕ್ ಇನ್ ಆಗಬೇಕಾಗಿತ್ತು. ನಮ್ಮ ಮಾವ ಬೇರೆ ಫೋನ್ ಮಾಡ್ತಾಯಿದ್ರು ಎಲ್ಲಿದ್ದೀರಾ ಅಂತ. ಪಾಪ ಅವರು ಫಸ್ಟ್ 2 days ಫುಲ್ ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ, ಫುಲ್ ಕೋಹ ಮಾಡ್ಕೊಂಬಿಟ್ಟಿದ್ದಾರೆ. ಎಷ್ಟು ದೂರ ಹೋಗ್ತಿದ್ದೀರಾ, ಹಂಗೆ ಹಿಂಗೆ, ಅದು ಅಲ್ಲಿ ಸರಿಯಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಹೋಗ್ತಿದ್ದೀರಾ ಅಂತ. ಅಟ್ಲೀಸ್ಟ್ ಅವ್ರಿಗೋಸ್ಕರ ಆದರೂ ನಾವು ಬೇಗ ರೂಮ್ಗೆ ಹೋಗಲೇಬೇಕಾಗಿತ್ತು. ಸೊ ರೂಮ್ಗೆ ಹೋಗ್ಬಿಡೋಣ ಅಂದ್ಬಿಟ್ಟು ನಾನು ವ್ಲಾಗ್ ಎಲ್ಲ ಏನೂ ಮಾಡೋಕ್ಕೋಗಿಲ್ಲ. ನೋಡಿ ಈ ಥರ ಸಿಂಗಲ್ ರೋಡು
ರೋಡ್ ಕಂಡೀಷನ್ಸು ಮತ್ತು ರೋಡ್ ಈ ಥರ ಎಲ್ಲ ತುಂಬ ಘಾಟ್ಸ್ ಇರುತ್ತೆ. ನೆನ್ನೆನೂ ಅಷ್ಟೇ ನಾವು ಹೈದ್ರಾಬಾದಿಂದ ಬಂದ್ವಲ್ಲ, ಆಲ್ಮೋಸ್ಟ್ ಒಂದು 400 ಕಿಲೋಮೀಟ್ರ್ ಬರೀ ಫಾರೆಸ್ಟಲ್ಲೇ ಬಂದಿದ್ದು ನಾವು. ಈ ಥರನೇ ಫುಲ್ಲು ಬೈಲು, ಒಂದೇ ಒಂದು ಹಳ್ಳಿ ಕಾಣಿಸ್ತಿರಲಿಲ್ಲ. ಎಲ್ಲೋ ಸುಮಾರು ಒಂದು 50 ಕಿಲೋಮೀಟ್ರ್ 60 ಕಿಲೋಮೀಟ್ರಿಗೆ ಒಂದು ಹಳ್ಳಿ, ಚಿಕ್ಕ ಹಳ್ಳಿ, ಅದಾದಮೇಲೆ ಮತ್ತೆ ಹೈವೇ, ಏನೂ ಕಾಣಿಸ್ತಾ ಇರಲಿಲ್ಲ. ಸೊ ಆ ಥರ ಎಲ್ಲ ಇರಬೇಕಾದ್ರೆ ಆ ರೋಡ್ಸಲ್ಲೆಲ್ಲ ನೈಟ್ ರೈಡ್ ಎಲ್ಲ ಮಾಡೋದಕ್ಕೆ, ಅದು ಬೈಕಲ್ಲಿ. ಕಾರ್ ಓಕೆ, ಅಷ್ಟು ವರ್ಸ್ಟ್ ಕೇಸು ವಿಂಡೋಸ್ ಎಲ್ಲ ಹಾಕ್ಕೊಂಡು ಮಲ್ಕೊಬಿಡ್ಬೋದು ಕಾರಲ್ಲಿ. ಬಟ್ ಬೈಕಲ್ಲೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೈಟ್ ರೈಡ್ ಮಾಡ್ತೀನಿ ಅದು ಇದು ಅಂದರೆ, ಬಿಕಾಸ್ ಸಣ್ಣ ಪುಟ್ಟ ಇಶ್ಯೂ ಆದ್ರೂ ಯು ವೋಂಟ್ ಗೆಟ್ ಎನಿ ಹೆಲ್ಪ್. ಇದೆಲ್ಲ ನೈಟಲ್ಲಿ ನೋಡೋಕ್ಕೆ ನಿಮಗೆ ಭಯಾನಕವಾಗಿ ಕೂಡ ಕಾಣುತ್ತೆ. ಅಂದರೆ ಸಖತ್ತು ರಿಮೋಟ್ ಏರಿಯಾಸ್ ಇವೆಲ್ಲ, ಎಲ್ಲೋ ಒಂದೊಂದು ಹಳ್ಳಿ, ಎಲ್ಲೋ ಒಂದೊಂದು ಮನೆಗಳು. ನಾವು ಸ್ಟೇ ಮಾಡಿದ್ದು ಚಿಂದ್ವಾರ ಅಂತ, ಅದೊಂಥರ ಸ್ವಲ್ಪ ಪ್ರಾಪರ್ ಟೌನು, ನಾಟ್ ಅ ಬಿಗ್ ಟೌನ್, ಬಟ್ ಯಾ ವೆಲ್. ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರು ಇಲ್ವಾ, ಸೊ ಮೈಸೂರು ಥರ ಒಂದು ಟೌನು. ಸೊ ರೂಮ್ಸ್ಗಳು ಸಿಕ್ತು, ರೂಮ್ಸ್ಗಳು ತುಂಬ ರೂಮ್ಸ್ಗಳಿದ್ವು. ಬಿಕಾಸ್ ನಮಗೆ ನೆನ್ನೆ ಚಿಂದ್ವಾರ ಬಂದಿಲ್ಲ ಅಂದಿದ್ರೆ ನಮಗೆ ಇವಾಗ ಕಿಲೋಮೀಟ್ರ್ ಜಾಸ್ತಿ ಆಗ್ಬಿಡೋದು, ನಮಗಿನ್ನ 8 ಕಿಲೋಮೀಟ್ರ್ ಆಗ್ಬಿಡೋದು. ಆಲ್ಮೋಸ್ಟ್ 16 ಅವರ್ಸ್ ಡ್ರೈವ್ ಆಗ್ಬಿಡೋದು. ಅದಕ್ಕೋಸ್ಕರ ನಮ್ಗೆ ಕತ್ಲೆ ಯಾರು ಪರವಾಗಿಲ್ಲ, ಒಂದು 8 ಗಂಟೆ ಯಾರು ಪರವಾಗಿಲ್ಲ ಅಂದ್ಬಿಟ್ಟು ನಾವು ಹೊಡೆದಿದ್ದು. 8 ಗಂಟೆವರೆಗೂ ಹೊಡೆದು ರೂಮ್ಸ್ ಹಿಡ್ಕೊಂಡ್ಬಿಟ್ಟು ರೂಮ್ ಮಾಡಿಕೊಂಡು ಚೆಕ್ ಇನ್ ಆಗಿಬಿಟ್ವಿ, ಸ್ಟೇ ಮಾಡಿಬಿಟ್ವಿ. ಸೊ ಆಲ್ ಫೈನ್ ಸೋ ಫಾರ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ವಿ ಆರ್ ಜಸ್ಟ್ ಎಂಜಾಯಿಂಗ್ ದ ರೈಡು. ನಿನ್ನೆ ಮಲ್ಕೊಂಡ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಬಾಡಿ. ಯೂಶ್ವಲಿ ಲಾಂಗ್ ರೈಡ್ಸಲ್ಲಿ ಬಾಡಿ ಪೇಯ್ನ್ಸು ಬರೋದು, ಶೋಲ್ಡ್ರ್ ಪೈನು, ಬ್ಯಾಕ್ ಪೈನ್ ಬರೋದು, ಆಮೇಲೆ ಕೆಳಗಡೆ ಅಂಡು ಉರಿಯೋದು, ಅವೆಲ್ಲ ಕಾಮನು. ನೋಡಿ ಬಂದ ನೋಡಿ ಉಬಾಳ್ ನನ್ನ ಮಗ. ಆ ಕಡೆ ಅಷ್ಟು ಜಾಗ ಇದೆ, ಆ ಕಡೆ ಬರ್ತಾರೆ, ಈ ಕಡೆ ಬರ್ತಾವನೆ. ಬ್ಯಾಕ್ ಪೈನ್ಸ್ ಬರೋದು, ಅಂಡು ಪೈನ್ ಬರೋದು, ಅವೆಲ್ಲ ಕಾಮನ್ನು. ಸೊ ನೈಟ್ ಸ್ವಲ್ಪ ಬೇಗ ಮಲ್ಕೊಂಡು ಬೆಳಗ್ಗೆ ನಾವು ಒಂದು 5:30ಗೆ ಎದ್ಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಡೇಗೆ ರೈಡ್ ಮಾಡಬೇಕಂದ್ರೆ ರೈಡ್ ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಬರುತ್ತೆ. ಸೊ ದಟ್ಸ್ ಹೌ ವಿ ಕ್ಯಾನ್ ಬೂಸ್ಟ್ ಅವರ್ ಸೆಲ್ಫ್ ಅಪ್. ಇನ್ನು ನಾನು ಶಾರ್ಟ್ ವಿಡಿಯೋಸ್ ಹಾಕ್ತಾಯಿದ್ದೀನಿ ಅವಾಗವಾಗ ರೈಡಿಂಗ್ ಟಿಪ್ಸಲ್ಲಿ. ಬಿಕಾಸ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದನ್ನೆಲ್ಲ, ನಾವು ಏನೇನು ಗೈಡ್ ಮಾಡ್ತೀವಿ, ನಾವೇನೇನು ಯೂಸ್ ಮಾಡ್ತೀವಿ, ಅದನ್ನೆಲ್ಲ ನಾನು ಶಾರ್ಟ್ ವಿಡಿಯೋಸ್ ಮಾಡಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದನ್ನೆಲ್ಲ ಹಾಕ್ತಾಯಿದ್ದೀನಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲಲ್ಲಿ. ನೋಡಿ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿ ಅಂತ. ಇಟ್ ವಿಲ್ ಬಿ ಯೂಸ್ಫುಲ್ ಇನ್ ಕೇಸ್ ಇಫ್ ಯು ಆರ್ ಆಲ್ಸೋ ಪ್ಲ್ಯಾನಿಂಗ್ ಫಾರ್ ಅ ಲಡಾಖ್ ರೈಡ್ ಇನ್ ದ ಫ್ಯೂಚರ್. ಲಡಾಖ್ ರೈಡೇ ಅಂತಲ್ಲ, ಬೇರೆ ಯಾವುದೇ ಲಾಂಗ್ ಡಿಸ್ಟೆನ್ಸ್ ರೈಡ್ ಮಾಡ್ತೀನಿ ಅಂದಾಗ್ಲೂ ನಿಮಗೆ ಯೂಸ್ ಆಗುತ್ತೆ ಆ ಥರ ವೀಡಿಯೋಸು, ಟಿಪ್ಸ್ ಎಲ್ಲ. ಯು ಕ್ಯಾನ್ ಪ್ರಾಬಬ್ಲಿ ಯೂಸ್ ಇಟ್. ಆಮೇಲೆ ನೀವು ಈ ಥರ ಅರ್ಲಿ ಮಾರ್ನಿಂಗ್ ರೈಡು ಶುರು ಮಾಡೋದ್ರಿಂದ ನಿಮಗೆ ತುಂಬ ಅಡ್ವಾಂಟೇಜಸ್ ಇರುತ್ತೆ. ಬಿಕಾಸ್ ಅರ್ಲಿ ಮಾರ್ನಿಂಗ್ ನೀವೊಂದು 6 ಗಂಟೆ 7 ಗಂಟೆ ಒಳಗಡೆ ಸ್ಟಾರ್ಟ್ ಮಾಡಿಬಿಟ್ರೆ ರೈಡ್ನ, ಟ್ರಾಫಿಕ್ಕು ಕಡಿಮೆ ಇರುತ್ತೆ, ವೆಹಿಕಲ್ ಮೂಮೆಂಟ್ ಕಡಿಮೆ ಇರುತ್ತೆ, ಆಮೇಲೆ ರೋಡ್ಸ್ ಎಲ್ಲ ಎಂಟಿ ಇರುತ್ತೆ, ಜನನೂ ಓಡಾಡ್ತಾ ಇರಲ್ಲ. ಸೊ ಯು ಕ್ಯಾನ್ ಕವರ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸು. ನಿಮಗೂ ಬಾಡಿಯಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ, ಬಾಡಿನಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಆಮೇಲೆ ಯು ವಿಲ್ ಫೀಲ್ ಆ ಎನರ್ಜಿಯಿಂದ ಯು ಕ್ಯಾನ್ ಕವರ್ ಮೋರ್ ಡಿಸ್ಟೆನ್ಸ್ ಇನ್ಫ್ಯಾಕ್ಟ್ ಇನ್ ದ ಮಾರ್ನಿಂಗ್. ಸೊ ಬೆಳಗ್ಗೆ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡಿಬಿಟ್ರೆ ಆಮೇಲೆ ಮಧ್ಯಾಹ್ನ ಆಗ್ತಾ ಬಿಸಿಲಲ್ಲಿ ಗಾಡಿ ಪವರ್ ತಗೊಳ್ಳೋದ, ನಿಮಗೂ ಬಾಡಿನಲ್ಲೂ ಪವರ್ ಇರೋದಿಲ್ಲ. ಸೊ ಅವಾಗ ಸ್ವಲ್ಪ ಸ್ಲೋ ಡೌನ್ ಆದ್ರೂ ಅದು ಸ್ಪೀಡು ಆ ಟೈಮಿಗೆ ಮ್ಯಾಚಪ್ ಆಗಿಬಿಡುತ್ತೆ. ಸೊ ಸ್ಟಾರ್ಟಿಂಗ್ ಅರ್ಲಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆಮೇಲೆ ಅರ್ಲಿ ಶುರು ಮಾಡೋದ್ರಿಂದ ನೋಡಿ, ಈ ಥರ ಒಂದು ಪ್ಲೆಸೆಂಟ್ ವೆದರು, ಓಪನ್ ರೋಡ್ಸು ಏನು ಮಾಡಿಬಿಡುತ್ತೆ ಅಂದರೆ ನಿಮ್ಮ ಮೂಡ್ನ ಬೂಸ್ಟ್ ಮಾಡುತ್ತೆ. ವೆನ್ ಯು ಹ್ಯಾವ್ ಬಿಗಿನಿಂಗ್ ಆಫ್ ದ ಡೇ, ಶುರುವಿನಲ್ಲಿ ನಮ್ಮ ಮೂಡು ಚೆನ್ನಾಗಿತ್ತು ಅಂದರೆ ಎಂಟೈರ್ ಡೇ ಕೂಡ ಚೆನ್ನಾಗಿರುತ್ತೆ. ಟೆನ್ಷನ್ಸು, ರಿಲ್ಯಾಕ್ಸು, ಮೈಂಡನ್ನ ಕೂಲ್ ಮಾಡಿಬಿಡುತ್ತೆ ಈ ಥರ ಒಂದು ವೆದರು ಮತ್ತು ಈ ಥರ ಒಂದು ಎಂಟಿ ಆರಾಮ್ಸೆ ನ್ಯಾರೋ ರೋಡ್ಸು ಸಾಕಾಗಿರುತ್ತೆ. ಸೊ ಐ ರೆಕಮೆಂಡ್ ಸ್ಟಾರ್ಟಿಂಗ್ ಯುವರ್ ಡೇ ಅರ್ಲಿ ವೆನ್ ಯು ಆರ್ ಗೋಯಿಂಗ್ ಆನ್ ಅ ಲಾಂಗ್ ರೈಡ್ಸ್. ತಣ್ಣಗಿದೆ, ರೋಡ್ ಸಾಕಾಗಿ ಕಾಣ್ತಿದೆ. ರೋಡ್ ಮಾತ್ರ ಬ್ಯೂಟಿಫುಲ್ ಗುರು, ಸ್ಮೂತಾಗಿದೆ. ಎಲ್ಲೂ ಹಾಳಾಗಿರೋ ರೋಡ್ಸ್ ನಮಗೆಲ್ಲೂ ಸಿಗಲಿಲ್ಲ ಸೋಫಾರ್. ನಮಗೆ ಸಖತ್ತಾಗಿದೆ ಹೈವೇಗಳು. ಸೊ ಆಲ್ರೆಡಿ ಒಂದು 12:30 ಆಗಿದೆ. 12:30 ಸುಮಾರೊಂದು ಬೆಳಗ್ಗೆಯಿಂದ ನಾವು ಒಂದು 250 ಕಿಲೋಮೀಟರ್ಸ್ ಬಂದಿದ್ದೀವಿ. 720 ಇತ್ತು, ಈಗ 458 ಕಿಲೋಮೀಟ್ರ್ ಬಾಕಿ ಇದೆ. ಸೊ ರೋಡ್ ಕಂಡೀಷನ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಒಂದು
150 ಕಿಲೋಮೀಟ್ರ್ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ನೋಡಿ ಈ ಥರ ರೋಡ್ಸು ಆ ಕಡೆ ಮಾಡ್ತಿದ್ದಾರೆ, ಈ ಕಡೆ ಒನ್ ವೇ ಬಿಡ್ತಾರೆ. ಆಮೇಲೆ ತುಂಬ ಕಡೆ ಪ್ಯಾಚಿ ವರ್ಕ್ ನಡೆದಿದೆ, ಪ್ಯಾಚ್ ಮಾಡ್ತಾಯಿರೋದು, ಫ್ಲೈಓವರ್ಸ್ ಮಾಡ್ತಾಯಿರೋದು. ಲಾಸ್ಟ್ ಒಂದು 100 ಕಿಲೋಮೀಟರ್ಸ್ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಇದೆ, ಇನ್ನು ಮುಂದೆ ಎಷ್ಟು ದೂರ ಇದೆ ಗೊತ್ತಿಲ್ಲ. ಸೊ ಲಡಾಖ್ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋರು, ಈ ಕಡೆ ಶ್ರೀನಗರ ಹೋಗ್ತೀನಿ ಅಂತ ಹೇಳಿರೋರು, ರೋಡ್ ಕಂಡೀಷನ್ ಬಗ್ಗೆ ತಿಳ್ಕೋಬೇಕು ಅಂದರೆ ಇನ್ನೊಂದು 6 ತಿಂಗಳು ವರ್ಷನೇ ಅಂದ್ಕೊಳ್ಳಿ. ಬಿಕಾಸ್ ನಮ್ಮಲ್ಲಿ ಎಲ್ಲಿ ಫಾಸ್ಟ್ ಆಗುತ್ತೆ 6 ತಿಂಗಳಿಗೆಲ್ಲ. ಇನ್ನೊಂದು 6 ತಿಂಗಳು ಆಗ್ಬೋದು ರೋಡ್ ಕಂಡೀಷನ್ ಪ್ರಾಪರಾಗಿ ರೆಡಿ ಆಗೋದಕ್ಕೆ. ಈ ಥರ ತುಂಬ ಡಿಸ್ಟರ್ಬೆನ್ಸ್ ಇದ್ದಾವೆ ಆನ್ ದ ವೇ. ರೋಡ್ಸು ಕ್ಲಿಯರ್ ಆಗಿಲ್ಲ, ಎಲ್ಲ ಫುಲ್ ಪ್ಯಾಚಿ ನೋಡಿ. ಈ ಥರ ಫ್ಲೈಓವರ್ಸ್ ಮಾಡ್ತಾಯಿರೋದು, ರೋಡ್ಸ್ ಮಾಡ್ತಾಯಿರೋದು. ಸೊ ಅದರಿಂದ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಬಾಡಿ, ಆ ಥರ ಇದ್ದಷ್ಟು ಸ್ಟ್ರೈನ್ ಆಗುತ್ತೆ. ಆಮೇಲೆ ಬ್ಯಾಕ್ ಉರಿ ಬರುತ್ತೆ, ಕೆಳಗಡೆ ಬೇಸ್ ಉರಿ ಬರುತ್ತೆ. ಸೊ ದಟ್ಸ್ ದ ರೋಡ್ ಅಪ್ಡೇಟ್ ಆಫ್ಟರ್ ಏನದು ಚಾವಡಿನೇ ಯಾವ ಪ್ಲೇಸ್ ಇರುತ್ತೆ ನಾವು ಇದ್ದಿದ್ದು, ಚಂದ್ವಾರ ಟು ಈಗ ನಾವು ಹೋಗ್ತಿರೋದು ಆಗ್ರಾ ಕಡೆಗೆ. ಆಗ್ರಾ ರೋಡು ಈ ಥರ ಇದೆ ನೋಡಿ. ಇದು ಈ ಥರ ಹೆವಿ ಪ್ಯಾಚ್ ವರ್ಕ್ ನಡೀತಿದೆ ಈ ರೋಡಲ್ಲಿ. ಅಯ್ಯೋಪ್ಪ ದೇವ್ರೆ, NH44 ಸಾಕಾದ ಪ್ಯಾಚ್ ವರ್ಕ್ ನಡೀತಿದೆ. ತುಂಬ ಕಷ್ಟ ಆಗ್ತಿದೆ. ಅಂದರೆ ಫುಲ್ ಕ್ಲೀನಾಗಿದ್ದರೆ ಹೊಡಿಬೋದು. ಈ ಥರ ಹೆವಿ ಟು ಪ್ಯಾಚ್ ವರ್ಕ್ ಇದ್ದರೆ ಬಾಡಿ ಬೇಗ ಟಯರ್ಡ್ ಆಗ್ಬಿಡುತ್ತೆ. ಎಸ್ಪೆಷಲಿ ಬೇಸ್ ಬರ್ನ್ ಆಗ್ಬಿಡುತ್ತೆ. ಮೊದಲೇ ಬಿಸಿಲು ಸುಡ್ತಿದೆ. ಈಗ ಬೆಳಗ್ಗೆ ಅಷ್ಟು ಬಿಸಿಲಿಲ್ಲ, ಆಲ್ಮೋಸ್ಟ್ ಒಂದು 12 ಗಂಟೆವರೆಗೂ ನಮಗೆ ಬಿಸಿಲು ಅನಿಸಿಲ್ಲ. ಈಗ ಲಾಸ್ಟ್ ಒಂದು ಅರ್ಧ ಮುಕ್ಕಾಲು ಅವರಿಂದ ಧೂಳು ನೋಡಪ್ಪ ನೆಬುರ್ಸ್ತಾರದು ಮುಂದೆ. ಯಾವ ಗುರುವೇ, ಇವಾಗ ನಾ ಧೂಳಲ್ಲಿ ಸ್ನಾನ ಮಾಡಿಸ್ತಾನ ಅವನು. ಓ ಯೋ 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 ಆಯ್ತು. ಸೊ ಹೆಂಗೆ ನೋಡ್ತಾವ ನೋಡಪ್ಪ ನಮ್ಮನ್ನು. ಚಲೋ ಭಯ ಆತೇವು. ಹಾಂ ಏನು ಮಾಡೋಕ್ಕಾಗಲ್ಲ. ಬಂದು ಮಾತಾಡ್ಸಿದ್ರು, ಕ್ಯಾ ಹೇ ಭಯ್ಯ ಅಂತವ್ರು. ಜಾಕೆಟು ಗರ್ಮಿ ಆಗಲ್ವಾ ಅಂದರು, ಬಿಸಿಲೇ ಆಗಲ್ವಾ, ಶೆಕೆ ಆಗಲ್ವಾ ಅಂದರು. ಅಭ್ಯಾಸ ಆಗಿಬಿಟ್ಟಿದೆ ಅಂದ್ರಿ. ಆಮೇಲೆ ಯಪ್ಪ ಎಲ್ಲಿಂದ ಬಂದಿರೋದು ಅಂತ ಕೇಳಿದ್ರು. ಕರ್ನಾಟಕ ಅಂದ್ರಿ. ಕರ್ನಾಟಕದಲ್ಲಿ ಬೆಂಗಳೂರು ಅಂದ್ರಿ. ಓಕೆ, ಸ್ವಲ್ಪ ಬೈಕೆಲ್ಲ ನೋಡ್ತಾಯಿದ್ರು. ಆಯ್ತಪ್ಪ, ನೋಡ್ಕೊಟ್ರೆ ಸುಮ್ಮನೆ ಐತ್ರಿ. ಅಪ್ಪ ಇವರೇ ಸಖತ್ತು ಬಿಸಿಲಿತ್ತು ಮಧ್ಯಾಹ್ನದಿಂದ. ಇವಾಗ ಸ್ವಲ್ಪ ಸನ್ಸೆಟ್ ಟೈಮ್ಗೆ ಕೂಲ್ ಆಗ್ತಾಯಿದೆ ಗುರು. ರೋಡ್ ಅಂತೂ ಡೆಡ್ಲಿ ಗುರು. ಯಪ್ಪ, ನನಗಂತೂ ಒಳ್ಳೆ ವೀಡಿಯೋ ಗೇಮ್ ಮಾಡ್ದಂಗೆ ಆಗೋಯ್ತು. ಈ ವೀಡಿಯೋ ಗೇಮಲ್ಲಿ ಈ ಅಟ್ಯಾಕ್ ಮಾಡ್ತಾರಲ್ಲ, ನಾವು ಹೋಗ್ತಾ ಇರ್ತೀವಿ, ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ನಾವು ಎಲ್ಲಿಂದ ಯಾರು ಬರ್ತಾರೆ, ಹೆಂಗೆ ಬರ್ತಾರೆ, ಎಲ್ಲಿಂದ ಯಾರು ಬರ್ತಾರೆ, ಹೆಂಗೆ ಬರ್ತಾರೆ, ಎಲ್ಲಿಂದ ಯಾರು ಬರ್ತಾರೆ, ಹೆಂಗೆ ಬರ್ತಾರೆ ಅಂತ ತಪ್ಸ್ಕೋತಾ ಇರಬೇಕು. ನೋಡು, ಫುಲ್ ಅಲರ್ಟಾಗಿರಬೇಕು. ಡಿಫೆನ್ಸು ಅವ್ರನ್ನ ನಾವು ಅಟ್ಯಾಕ್ ಮಾಡಬೇಕು, ಆ ಥರ. ಸೊ ಅದೇ ಥರನೇ ಇದು. ಆಲ್ಮೋಸ್ಟ್ ಲಾಸ್ಟ್ 400 ಕಿಲೋಮೀಟರ್ಸು. ಯಪ್ಪ ದೇವರೇ, ಎಲ್ಲಿಂದ ಯಾವನು ಹೆಂಗೆ ನುಗ್ಗುತ್ತಾನೆ ಅಂತಲೇ ಅರ್ಥ ಆಗೋಲ್ಲ. ಹಿಂಗೆ ಹೋಗ್ತಾ ಇರ್ತಾನೆ, ಒಬ್ಬ ಲೆಫ್ಟ್ಗೆ ಹೇಳ್ಕೊತಾನೆ, ಹೋಗ್ತಾ ಇರ್ತಾನೆ, ಒಬ್ಬ ರೈಟ್ಗೆ ಹೇಳ್ಕೊತಾನೆ, ಹೋಗ್ತಾ ಇರ್ತಾನೆ, ಒಬ್ಬ ಲೆಫ್ಟ್ ರೈಟ್ ಅಂತ ಸರ್ಕಸ್ ಮಾಡ್ತಾ ಇರ್ತಾನೆ. ಆಮೇಲೆ ಇನ್ನೊಬ್ಬ ಇನ್ಯಾವನು ಇಷ್ಟ ಬಂದಂಗೆ ಎಲ್ಲೆಲ್ಲಂದರೆ ಅಲ್ಲಿಂದ ನುಗ್ತಾ ಇರ್ತಾನೆ. ರಾಂಗ್ ವೇಯಲ್ಲಿ ಅಪೋಸಿಟ್ ವೇಯಲ್ಲಿ ಬರ್ತಾ ಇರ್ತಾನೆ. ಇರೋ ಮೈನ್ ಹೈವೇನಲ್ಲೇ ಸುಮಾರು ಕಡೆ, ಒಬ್ಬ ಈ ಕಡೆ, ಒಬ್ಬ ಈ ಕಡೆ. ನಾವು ಎಲ್ಲಿಂದ ಹೋಗೋಣ? ಸೆಂಟ್ರಲ್ ಹೋಗ್ಬೇಕು.
ಥರ ಎಲ್ಲ ಆಗೋಯ್ತು. ಮಧ್ಯಾಹ್ನದಿಂದ ಸರ್ಕಸ್ಸು ಬಿಸಿಲಲ್ಲಿ. ಇದು ರೋಡ್ ಬೇರೆ ಪ್ಯಾಚ್ಗಳು ಯಪ್ಪ ಸಖತ್ ಕೆಟ್ಟದಾಗಿತ್ತು ರೋಡು. ಇವತ್ತು ನಮ್ಮ ಲಾಸ್ಟು 3 days ಕಂಪೇರ್ ಮಾಡಿದ್ರೆ ಟುಡೇ ವಾಸ್ ದ ಹಾರ್ಡೆಸ್ಟ್. ಇವತ್ತು ಡಿಫಿಕಲ್ಟ್ ರೋಡ್ ರೈಡ್ ನಮ್ಮದು. ಬಟ್ ಎಲ್ಲ ಪಾರ್ಟ್ ಆಫ್ ದ ಜರ್ನಿ. ಇನ್ನು 157 ಕಿಲೋಮೀಟ್ರ್ ಇದೆ ನಮ್ಮ ಆಗ್ರಾಗೆ ಹೋಗಿ ತಾಜ್ ಮಹಲ್ ಪಕ್ಕದಲ್ಲೇ ರೂಮ್ ಮಾಡಿದ್ದೀನಿ. ಒಂದು 2 ನಿಮಿಷ ವಾಕಬಲ್ ಅಷ್ಟೇ ರೂಮಿಂದ. ಫೋನ್ ಮಾಡಿ ಎಲ್ಲ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಹೋಗೋಷ್ಟರಲ್ಲಿ 9:15 ತೋರಿಸ್ತಿದೆ ಇಲ್ಲಿಂದ. ಅರೌಂಡ್ 9-9:30 ಆಗ್ಬೋದು. ಲೇಟ್ ಆಗೋಯಿತು, ಏನು ಮಾಡೋಕ್ಕಾಗಲ್ಲ. ಬಟ್ ಡಿಸ್ಟೆನ್ಸ್ ಜಾಸ್ತಿ ಇತ್ತು, ರೋಡ್ ಅಷ್ಟೇ ಕೆಟ್ಟದಾಗಿತ್ತು. ವಿ ಕಾಂಟ್ ಕಟ್ ಇಟ್ ಶಾರ್ಟ್. ಇವತ್ತು ಕಟ್ ಮಾಡಬೇಕು. ನಮ್ಮ ಪ್ಲ್ಯಾನ್ ಇರೋದು ಆಗ್ರಾಗೆ ಹೋಗ್ಬಿಟ್ಟು ಆಗ್ರಲ್ಲಿ ಸ್ಟೇ ಆಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ತಾಜ್ ಮಹಲ್ ನೋಡಿಕೊಂಡು ಆಮೇಲೆ ರೂಮಿಂದ ಚೆಕ್ಔಟ್ ಆಗಿ ಡೈರೆಕ್ಟ್ ಚಂಡೀಗಢ ಹೋಗೋದು. ಸಾಕಾಗಿ ಸುಸ್ತಾಗೋಯ್ತು ಗುರು. ಬಿಸಿಲು ಬೇರೆ. ಎಷ್ಟು ನೀರು ಕುಡಿತಾಯಿದ್ರು ಟಾಯ್ಲೆಟಿಗೆ ಮಾತ್ರ ಹೋಗೇ ಇಲ್ಲ. ಆದರೆ ನೀರು ಮಾತ್ರ ಹೊರಗಡೆ ಹೋಗ್ತಿದೆ, ಬಾಡಿ ಒಳಗಡೆ ಫುಲ್ ಸ್ವೆಟ್ಟು. ಅಷ್ಟು ಬಿಸಿಲಿದೆ. ಬಟ್ ಆದರೂ ಸಖತ್ತು ಎಲ್ಲ ಕೆಟ್ಟೋಯ್ತು ಇವತ್ತು. ಮಜಾ ಒಂಥರ ಡಿಫ್ರೆಂಟ್ ಮಜಾ. ಮಧ್ಯಾಹ್ನ ಒಂದು ಇನ್ಸಿಡೆಂಟ್ ಆಯಿತು. ಹೇಳ್ತಾ ಇದ್ದೆ ಬ್ಯಾಟ್ರಿ ಲೋ ಆಗಿಬಿಟ್ಟು ಕಟ್ಟಾಗೋಯ್ತು. ಮತ್ತು ಬ್ಯಾಟ್ರಿ ಹಾಕ್ಕೊಳ್ಳೋದು ಅಂದರೆ ಫುಲ್ ಬಿಸಿಲು ಬೇರೆ. ಬಿಸಿಲಲ್ಲಿ ಗೋಪ್ರೋ ಅವಾಗ ಡಿಸ್ಕನೆಕ್ಟ್ ಆಗ್ತಾನೆ ಇರುತ್ತೆ, ಪವರ್ ಆಫ್ ಆಗ್ತಾ ಇರುತ್ತೆ ಗೋಪ್ರೋ ಹೀರೋ 9. ಅದಕ್ಕೆ ಸುಮ್ಮನೆ ಯಾಕೆ ಅದಕ್ಕೂ ಟೆನ್ಷನ್ ಕೊಡೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಒಂದು ಜೀವನ ಇದ್ದಾನಲ್ಲ ನಮ್ಮ ಹಿಂದೆ ಬರ್ತಾ ಇದ್ದವನು ಹಂಗೆ ಕಡ್ಡೋನ್ ಆಗೋದ. ನಾನು ಏನಪ್ಪ ಆಯಿತು ಹಂಗೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಮುಂದೆ ಹೋಗ್ತಾ ನೋಡ್ತಾನೆ ಇದ್ದೀನಿ. 4-5 ಕಿಲೋಮೀಟ್ರು ಬಂದೇ ಇಲ್ಲ ಅವನು. ವಾಕಿ ಟಾಕಲ್ಲಿ ಕೇಳಿದೆ, ಎಲ್ಲೋ ಏನಾಯಿತು ಯಾಕೋ ಬಂದಿಲ್ಲ ಅಂತ. ಅವನು ವಾಕಿ ಟಾಕಲ್ಲಿ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಆಮೇಲೆ ಫೋನ್ ಮಾಡಿ ಕೇಳಿದ್ದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತವನೆ. ಏನಕ್ಕೆ ಅಂದಿದ್ದಕ್ಕೆ ಆಕ್ಸಿಡೆಂಟ್ ಆಗೋಯ್ತು, ನಿಂತ್ಕೊಂಡಿದ್ದೀನಿ ಅಂತಾನೆ. ಆಕ್ಸಿಡೆಂಟ್ ಹೆಂಗಾಯಿತು? ನಾನು ಬರ್ತಾಯಿದ್ದೆ, ನನ್ನ ಮುಂದೆಗಡೆ ಒಬ್ಬ ವೆಹಿಕಲ್, ಅವನು ಕಮ್ಯೂಟ್ರು, ಈ ಥರ ಒಬ್ಬ ಕಮ್ಯೂಟ್ರ್ ವೆಹಿಕಲ್ಲು, ಯಾವುದೋ ಸ್ಪ್ಲೆಂಡರೋ ಸ್ಪ್ಯಾಷನೋ ಯಾವುದೋ ಒಂದು ಜಿಗ್ಜಾಗ್ ಅದೇ ಥರನೇ ಓಡಿಸ್ತಾ ಇದ್ದ. ಫುಲ್ ಆರ್ನ್ ಮಾಡಿಕೊಂಡು ಆರ್ನ್ ಮಾಡಿಕೊಂಡು ಓಯ್ ಅಂತ ಓಡಿಸ್ತಾ ಇದ್ದ. ಫುಲ್ ಸರ್ಕಸ್ ಮಾಡ್ತಾಯಿದ್ದ. ನಾನು ಕೇರ್ ಮಾಡಿಲ್ಲ, ಪಾಸ್ ಆಗಿಬಿಟ್ಟೆ ಮುಂದೆಗಡೆ. ಅವನ್ನ ಓವರ್ಟೇಕ್ ಮಾಡಿಕೊಂಡು ನನ್ನ ಹಿಂದೆಗಡೆ ಜೀವನ್ ಇದ್ದ. ಅವನು ಇರಬೇಕಾದ್ರೆ ಬಿದ್ದೋಗ್ಬಿಟ್ಟವನೆ. ಅವನು ಫುಲ್ಲು ಗಾಡಿ ಸರ್ಕಸ್ ಮಾಡ್ಬೇಕಾದ್ರೆ ಗಾಡಿ ವಾಬಲ್ ಆಗಿಬಿಟ್ಟು ಬಿದ್ದೋಗಿದೆ. ಇವನು ಅಲ್ಲೇ ಇದ್ದವನು. ಇವನು ತಿಗಾಮಿಸ್ಕೊಂಡು ಬರಬೇಕಲ್ವಾ, ಇದು ನಮ್ಮ ಊರ ಹೋಗಲಿ. ಅಲ್ಲೇ ನಿಲ್ಲಿಸ್ಬಿಟ್ಟು ಏನಾಯಿತು ಅಂತೆಲ್ಲ ನೋಡೋನು ಹೋಗ್ಬಿಟ್ಟು. ಗುಬ್ ನನ್ನ ಮಗ. ನಾನು ಹೇಳ್ತಾ ಇದ್ದೀನಿ, ಅಷ್ಟು ಗೊತ್ತಾಗಲ್ವಾ? ಅದು ಏನು ಪ್ರಾಬ್ಲಮ್ ಆಗಿಬಿಡುತ್ತೆ ಇಲ್ಲಿ. ನಾವು ರೈಡರ್ಸ್ಗಳು, ನಾವು ಆ ಥರ ಇಶ್ಯೂಗಳಿಗೆ ನಮ್ಮ ಒಂದು 10 ಜನ ಇದ್ದರು ಅಲ್ಲಿ, 10 ಜನದ ಮುಂದೆ ಅವ್ನು ಬಿದ್ದ ಅಂದರೆ ಒಂದಿದು ಓಕೆ ನಾವು ಮಾಡಿದ ಅಂತ ಗೊತ್ತಿರುತ್ತೆ. ಅವನೇನು ಮಾಡ್ಬಿಡ್ತಾನೆ, ಬಿದ್ದಿರೋನು ಈ ಥರ ರೈಡರ್ಸ್ ಬಂದರು ಸ್ಪೀಡಾಗಿ ಬಂದರು ಗುದ್ಬಿಟ್ರು ಅಂದ್ಬಿಡ್ತಾನೆ. ಬೇಕಾದ್ರೆ ಅವನು ಗುದ್ದಿರೋನು ಫುಲ್ ರಕ್ತ ಅಂತೆ. ಆಮೇಲೆ ಇನ್ನೊಬ್ರು ಕಾರನ್ನು ಬಂದ್ಬಿಟ್ಟು ಅವ್ನ ಹಿಂದಗಡೆ, ನನ್ನ ಜೀವನ ಹಿಂದಗಡೆ ಕಾರನ್ನು ಬಂದವನೇ. ಕಾರನ್ನು ಬಂದು ಜೀವನ ಕಳಿಸ್ಬಿಟ್ಟಿದ್ದಾನೆ. ನೀವು ಹೋಗಿ ಇರಬೇಡಿ ಅಂತ. ಅವನು ಯಾರು? TN ಗಾಡಿ, ಅವನು TN ಕಾರ್ ಅವರು. ಪಾಪ ಬಂದು ಇಲ್ಲಿ ನಿಂತ್ಕೊಬೇಡಿ ನೀವು, ಇದು ಸರಿ ಇಲ್ಲ, ಬಿಕಾಸ್ ಆಮೇಲೆ ನಿಮ್ಮೇ ಬಂದುಬಿಡುತ್ತೆ, ಆಮೇಲೆ ನಿಮ್ಮನ್ನ ಹಿಡ್ಕೊಂಡ್ಬಿಡ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಆಮೇಲೆ ಇವನು ಬಂದವನೇ. ಇವನೇನು ವ್ಲಾಗ್ಗೋಸ್ಕರ ವೀಡಿಯೋ ಮಾಡೋಕ್ಕೋಸ್ಕರ ಹೋಗಿರೋದು. ಅವ್ನು ಬಿದ್ದಾನೆ ಅಂದ್ಬಿಟ್ಟು ಒಳ್ಳೆ ಇರೋ ಥರ. ಅಲ್ಲಿ ಮಿಸ್ ಆಗಿದ್ದಿದ್ರೆ ಹಾಕೊಂಡು ಬಿಟ್ಟಿರೋರು ಇವನಿಗೆ. ಏನಿದೆ, ನಮ್ಮೂರ ಹೋಗಲಿ, ನಮ್ಮೂರು ಅಂದರೆ ಪರವಾಗಿಲ್ಲ. ಫೋನ್ ಮಾಡಿದ್ರೆ ಒಂದು 10 ಜನ ಓಡಿ ಬರ್ತಾರೆ ಸಪೋರ್ಟ್ಗೆ. ಇಲ್ಲಿ ಹಂಗಲ್ವಲ್ಲ, ನಾವು ಎಲ್ಲೋ ಬಂದಿದ್ದೀವಿ, ಅಮ್ಕೊಂಡಿರ್ಬೇಕು. ಕೇಳೋದ ಹೋಗ್ಬಿಟ್ಟು ಫೋಟೋ ತೆಗೋಣ, ವೀಡಿಯೋ ತೆಗೋಣ ಅಂತ ಹೋಗೋವನೆ. ಕೇಳಿದ್ರೆ ನಾನು ಅವ್ನು ಬದುಕೋಸತ್ತ ನಡು ಹೋಗಿದ್ದೆ ನಾನು ಅಂತ ಹೇಳ್ತಾನೆ. ಬ್ಲಡ್ ಬರ್ತಿತ್ತಂತೆ, ಅದಕ್ಕೆ ಹೆಂಗೋ ನಾವು ನೋಡೋಕ್ಕೆ ಅಂತ ಹೋಗೋದೇನಂತೆ. ಅಲ್ಲಿ ಕಾರವನಿಗಿರೋ ಕಾಮನ್ ಸೆನ್ಸು ನಮ್ಮವನಿಗಿಲ್ಲ ಅಂದರೆ ಏನು ಮಾಡೋಣ. ಆಮೇಲೆ ಬಂದ. ಅದೇ ಪಾಸಿಬಿಲಿಟೀಸ್ ಹೆಂಗಿರುತ್ತೆ ಅಂದರೆ, ಅವ್ನಿಗೆ ಎಚ್ಚರ ಆಯಿತು ಅಂದ್ಕೊಳ್ಳಿ, ಅವನೇನಾದ್ರು ಇಲ್ಲ ಬಂದು ಇವನೇ ಗುದ್ದಿದ್ದು ಅಂದ್ಬಿಟ್ರೆ ಅವಕ್ಕೆ ಹಿಡ್ಕೊಂಡು ಹಿಡ್ಬಿಟ್ಟು ಕಾಸು ಕೇಳ್ತಾರೆ ಕೊಡು ಅಂತ. ಅವ್ರು ಹೆಂಗೆ ಬೇಕಾದ್ರೂ ಟರ್ನ್ ಆಗ್ಬಿಡ್ತಾರೆ. ಕಾಸು ಕೊಡು ಅಂತ ಕೇಳ್ತಾರೆ, ಇಲ್ಲ ಗಾಡಿಗೆ ಸರಿ ಮಾಡಿಸ್ಕೊಡು ಅಂತ ಕೇಳ್ತಾರೆ, ಅದು ಕೊಡು ಇದು ಕೊಡು ಅಂತಾರೆ, ಏನು ಬೇಕಾದ್ರು ಅಂತಾರೆ. ಮೊದಲೇ ನಾವು ಆಚೆ ಕಡೆ ಬಂದಿರೋಲ್ವ, ಅವ್ರು ಹೆಂಗೆ ಬೇಕಾದ್ರೂ ಟರ್ನ್ ಆಗ್ಬಿಡ್ತಾರೆ. ಯಾಕೆ ಬೇಕು ಇವೆಲ್ಲ? ಇವನೇ ನೋಡಿ ಇರೋ ಥರ ಹೋಗಿರೋದು. ನಾನು ವೀಡಿಯೋ ಮಾಡ್ಕೊಂಬಿಡ್ತೀನಿ, ವೈರಲ್ ಆಗಿಬಿಡ್ತೀನಿ ಅಂತ.
ಸೊ ಮಧ್ಯಾಹ್ನ ಈ ಸೀನ್ ಆಯಿತು. ಆಮೇಲೆ ಯಾಕೋ ಬಂದು ಒಪ್ಕೊಳ್ಳೋದೇ ಇಲ್ಲ ಅಂತಾನೆ. ಸೊ ರೋಡ್ ಮಾತ್ರ ಗುರು ಡೆಡ್ಲಿನೇ ಅಂತಲೇ ಅನ್ಬೋದು. UP ರೋಡು ಯಪ್ಪ ಯಾವನು ಹೆಂಗೆ ಬರ್ತದೆ. ಆ್ಯಕ್ಚುಲಿ ಅವೆಲ್ಲ ಹೆಂಗೆ ತೋರಿಸ್ಬೇಕು ಅಂದರೆ ಲೈವಾಗಿ ನಾನು 24 hours ಕ್ಯಾಮ್ರಾ ಆನ್ ಮಾಡಿ ಇಟ್ಕೋಬೇಕು. ಆ್ಯಕ್ಚುಲಿ ನನ್ನ ಗಾಡಿನಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕು ಡ್ಯಾಶ್ ಕ್ಯಾಮ್ ಇದೆ, ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಅದು ಆ ರೆಕಾರ್ಡಿಂಗ್ ನಾನು ಆಗದೆ ಅಂದರೆ ಫುಲ್ ಗೊತ್ತಾಗುತ್ತೆ ಯಾವ್ಯಾವ ಥರ ಸೀನು, ಯಾವ್ಯಾವ ಥರ ಅಡ್ಡ ಬರ್ತಾರೆ ಅಂತ. ಫ್ರಂಟು ಬ್ಯಾಕ್ ಎರಡು ರೆಕಾರ್ಡ್ ಆಗುತ್ತೆ. ದೇವ್ರೆ, ಒನ್ ಆಫ್ ದ ಡಿಫಿಕಲ್ಟ್ ರೋಡ್ ಅನ್ನ ನಾನು, ಒನ್ ಆಫ್ ದ ಡಿಫಿಕಲ್ಟ್ ಡೇ ಅನ್ನಲ್ಲ ನೋಡಿ. ಇದಕ್ಕೆ ಎಷ್ಟು ರ್ಯಾಶ್ ಡ್ರೈವ್ ಮಾಡ್ತಾಯಿದ್ದಾರೆ ಗೊತ್ತಾ ಲಾರೀಸು. ಲಾಸ್ಟ್ ನೋಡಿ ನಮ್ಮ ಮಗ ಹೆಂಗೆ ಹೊಡಿದಂಗೆ ಗೊತ್ತಾ ಲಾರಿ ಅವನು. ಯಪ್ಪ ಅದನ್ನು ನೋಡಿದ್ರೂ ಅವಳು ಹೆಮ್ಮನ್ನು ನೋಡ್ದಂಗೆ ಆಗುತ್ತೆ. ಸಖತ್ತು ಡಿಫಿಕಲ್ಟ್ ಇದೆ ರೋಡ್ ಮಾತ್ರ. ಯಪ್ಪ ದೇವ್ರೆ, ಇನ್ನೂ 1 hour ಅನ್ನೋದು ಸಾಕ್ತಾನೆ ಇಲ್ಲ ಹೋಗು. ಅವಾಗಲಿಂದ 1 hour. ನಮಗಂತೂ ಅವಳೆ ಬೀಜ ಬಾಯಿಗೆ ಬರ್ತಾಯಿದ್ದ ರೋಡು ನೋಡಿದ್ರೆ. ಇದು ಲಾಸ್ಟು ಒಂದು 100-150 ಕಿಲೋಮೀಟರ್ ಸ್ಟ್ರೆಚ್ಚು ಬರೀ ಲಾರೀಸೇ. ಇಷ್ಟ ಬಂದಂಗೆ ಲೆಫ್ಟಿಂದ ರೈಟಿಗೆ ಹಿಡಿತಾ ಇರ್ತಾರೆ ನನಗೆ. ಯಪ್ಪ ಅದರಲ್ಲಿ ಗೋಪ್ರೋ ಬರೋ ಕೈ ಕೊಡ್ತಿದ್ದೆ ನನಗೆ. ಹೊಸ ಬ್ಯಾಟ್ರಿ ಆರ್ಡ್ರ್ ಮಾಡಿದ್ದೆ ನಾನು. G2ದವನು ಅಮೌಂಟ್ ತೊಗೊಂಡು ಕಳಿಸ್ಕೊಡ್ತೀನಿ ಅಂದ. ಕೊರಿಯರು ಮಂಡೇ ಬರೋ ಹಾಗಿತ್ತು. ನನ್ನ ಮಗ ಕೊರಿಯರ್ ಆಫರ್ ನನ್ನ ಮಕ್ಕಳು ಡಿಲೇ ಮಾಡಿಬಿಟ್ಟಿದ್ದಾರೆ. ನಾನು ಬಂದಮೇಲೆ ನೆನ್ನೆ ಬಂದಿದೆ ಕೊರಿಯರ್. ಸೊ ಸ್ಪೇರ್ ಬ್ಯಾಟ್ರಿ ಇಲ್ಲ. ಇದು ಸ್ವಲ್ಪ ಹೀಟ್ ಆಗಿಬಿಟ್ರೆ ಹಂಗೆ ಆಫ್ ಆಗಿಬಿಡುತ್ತೆ. ದೇವರೇ ನೋಡಿಬೇಕಾ ತೋರಿಸ್ತೀನಿ ನೋಡಿ. ಅವ್ರಿಗೆ ಏನೇನು ಬಾಳ್ತಾ ನೋಡಿ, ತೋರಿಸ್ತೀನಿ ನೋಡಿ ಎಷ್ಟು ಡಿಫಿಕಲ್ಟ್ ಇದೆ, ತೋರಿಸ್ತೀನಿ ನೋಡಿ. ಒಂದು ಕಡೆ ಇರಲ್ಲ ಅವರು. ಯಪ್ಪ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಲಾರಿಗಳು, ಬರೀ ಲಾರೀಸೇ. ಆಲ್ಮೋಸ್ಟ್ ಲಾಸ್ಟು 150 ಕಿಲೋಮೀಟರ್ಸು. ಸಖತ್ ಡಿಫಿಕಲ್ಟ್ ಇದೆ. ಹೊಡೆದ ರೈಟಿಗೆ ಎಳ್ದ. ಆ ಹಿಂದೆಗಡೆ ಬಂದ್ಬಿಡ್ತು ಅಂದರೆ ಆರ್ನಿಗೆ ಭಯ ಬಿದ್ದೋಗುತ್ತೆ. ಯಪ್ಪ ಇವರೇ ಅದನ್ನ ಯಾವಾಗ ಬರುತ್ತೋ ಅನ್ಸ್ಬಿಡೈತೆ ನಮಗಂತೂ. ರೂಮು ಹೋಗಿ ಮಲ್ಕೊಂಬಿಟ್ರೆ ಮುಗಿದ ಕತೆ ನಮ್ಮದು. ಅದಂತೂ ಸಾಕ್ತಾನೆ ಇಲ್ಲ. ಹೋಗಿ ಇನ್ನೂ 23 ಕಿಲೋಮೀಟ್ರ್ ಐತೆ. ಅಣ್ಣ ಇರೋಣ ಹೋಗ್ಬಿಡ್ತೀನಿ ಇರೋಣ. ನಿಮಗೆ ಮೇನ್ ಮೂಮೆಂಟ್ನೇ ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ. ರೋಡಲ್ಲ ಗುರು, ಇದು ನರ್ಕ ಇದು. ಯಪ್ಪ UPನ ಯಾವನು ಏನಾರು ಅಂದ್ಕೊಳ್ಳಿ ದರಿದ್ರನ ನಮಗೊಂದು. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ಇಲ್ಲಿ 3 ಜನ ಹೆಂಗೆ ಅಂತ. ಡಬಲ್ ರೈಡಿಂಗ್ ಹೆಂಗೆ ಕಾಮನು, ಇಲ್ಲಿ ಟ್ರಿಬಲ್ ರೈಡಿಂಗ್ ಕಾಮನ್ನು, ಅದು ವಿತೌಟ್ ಹೆಲ್ಮೆಟು. ಕಚ್ಚದ ನನ್ನ ಮಕ್ಕಳು ಯಾವನು ಏನಾದ್ರು ಅಂದ್ಕೊಳ್ಳಿ ಪರವಾಗಿಲ್ಲ. ನಾನು ಹಂಗೆ ಕಳಿಸ್ಬಿಟ್ರೇನೋ. ಅಯ್ಯೋ ದೇವ್ರೆ, ಯಾವುದಪ್ಪ ರೋಡಿದು, ನರ್ಕ ತೋರಿಸ್ತವ್ರೆ ಅಂತ ಅನ್ಸ್ಬಿಡ್ತಾರೆ ನಂತು. ನೋಡಿ ಹೆಂಗೆ ಅಂದರೆ ಹಂಗೆ ನುಗ್ತಾ ಇರ್ತಾರೆ ಬೋಳಿನ ಮಕ್ಳು ಇಲ್ಲಿ. ಕಾರವರು ಅಷ್ಟೇ, ಗಾಡಿಲವರು ಅಷ್ಟೇ. ಹಿಂದೆ ನೋಡಿ ಬಂದ ಚುಚ್ಚ ನನ್ನ ಮಕ್ಕಳು. ಒಂಥರ ವೀಡಿಯೋ ಗೇಮೇ ಆಗ್ಬಿಟ್ಟಿದೆ ನಮಗೆ. ಎಸ್ಕೇಪಿಸಮ್. ಮೇನ್ ಮೂಮೆಂಟ್ಸಾಗಿ ಕ್ಯಾಪ್ಚರ್ ಆಗಿಲ್ಲ. ಹೋಗಿ ಅದನ್ನು ಕ್ಯಾಪ್ಚರ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ, ಭಯ ಬಿದ್ದೋಗ್ಬಿಡ್ತಿದ್ದೀವಿ ನೀವು. ಹಂಗೂ ಬರ್ತಾರೆ. ಇನ್ನೊಂದು ಎಕ್ಸಾಂಪಲ್ 3 ಜನ ಕಾಮನ್. 3 ಜನ ಇಲ್ಲಾಂದರೆ ಅವ್ರ ಗಾಡಿಗಳಿಗೆ ಮರ್ಯಾದೆನೇ. ಇಲ್ಲಿ ನೋಡಿದೆ ಸಿಗ್ನಲ್ ರೆಡ್ ಇದೆ. ಯಾವ ನಮ್ಮ ಮಗನೂ ಕೇರ್ ಮಾಡ್ತಾಯಿಲ್ಲ. ನುಗ್ಕೊಂಡು ಹೋಗ್ತಾನೆ ಅವ್ರ ಇಲ್ಲಿ. ಕೇಳೋಕ್ಕೆ ಯಾವನೂ ಇಲ್ಲ ಇಲ್ಲಿ. ಯಾರೋ 1-2-3 ಅಷ್ಟೇ ನಿಂತ್ಕೊಂಡಿರೋದು. ಕೇಳಕ್ಕೆ ಯಾವನೂ ಇಲ್ಲ. ಕ್ಯಾಮ್ರಾಸ್ ಇದೆ. ನೋ ಬಡಿ ಕೇರ್ಸ್, ಗಿವ್ ಅ ಡ್ಯಾಮ್ಸ್. ನೋ ಟ್ರಾಫಿಕ್ ಮ್ಯಾನೇಜ್ಮೆಂಟ್, ನೋ ಬಡಿ ಕೇರ್ಸ್ ಅಬೌಟ್ ಟ್ರಾಫಿಕ್. ರೆಕ್ಲೆಸ್ ಡ್ರೈವಿಂಗ್. ನೋಡು, ಟ್ರಿಬಲ್ ಡ್ರೈವಿಂಗ್ ನೋಡಿ, ಆರಾಮ್ಸೆ ಟ್ರಿಬಲ್ ಡ್ರೈವಿಂಗು. ನಮ್ಮ ಬೆಂಗಳೂರಲ್ಲಿ ಟ್ರಿಬಲ್ ಡ್ರೈವಿಂಗ್ ಮಾಡಿದ್ರೆ
ಲಾಟಿ ಕೋಲ್ ತಗೊಂಡು ಅಲ್ಲಲ್ಲೇ ಬಿಡ್ತಾರೆ ಹಂಗೆ. ಹಾಂ ಯಪ್ಪ ದೇವರೇ ದರಿದ್ರನಪ್ಪ. ಯಾವನಾದ್ರೂ ಬಂದು ಏಯ್ ನಮ್ದು ಹಂಗೆ ಹಿಂಗೆ ಹಂಗಂತಿ ಹಿಂಗಂತಿ ಅಂದರೆ ಹಾಯ್ ಟ್ರಾಫಿಕ್ ಸಿಗ್ನಲ್ ಇದ್ರೂ ಯಾವನು ಕೇರೇ ಮಾಡ್ತಾಯಿಲ್ಲ. ಇನ್ಕ್ರೆಡಿಬಲ್ ಇಂಡಿಯಾ, ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ ಇಂಡಿಯಾ. ಹೊಡಿರೋ ಚಪ್ಪಾಳೆ. ಅಯ್ಯೋ ದೇವರೇ. ಓಯ್ 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 ನೋಡು, ನೋ ಎಂಟ್ರಲ್ಲಿ ಬರ್ತಾವನೆ ಆಪೋಸಿಟ್ ವೈಯಲ್ಲಿ. ನೋ ಬಡಿ ಕೇರ್ಸ್. ಕಾರ್ ಎತ್ಕೊಂಡು ಈ ರೋಡಲ್ಲಿ ಅಪೋಸಿಟಲ್ಲಿ ಬರ್ತಾವನೆ. ಒಳ್ಳೇದು ಎಮ್ ಜಿ ರೋಡ್ ಥರ ಇದೆ. ಈ ರೋಡಲ್ಲಿ ಎಮ್ ಜಿ ರೋಡಲ್ಲಿ ಯಾವನಾದ್ರು ಬಂದುಬಿಡ್ರಿ ನೋ ಎಂಟ್ರಿಲಿ ನಮ್ಮ ಬ್ಯಾಂಕ್. ನೋಡೋ ಟ್ರಿಬಲ್ ಅಲ್ಲ 4 4 ಇನ್ನೊಂದು ಸ್ವಲ್ಪ ಉದ್ದ ಇದೆ, ಇನ್ನೊಂದು 2 ಹಾಕಿರೋನು. ಅಯ್ಯೋ ನೋಡಿ, ಇಲ್ಲೊಂದು ಟ್ರಿಬಲ್ಲು. ಇಲ್ಲಿ ಟ್ರಿಬಲ್ ರೈಡಿಂಗ್ ಅಂದರೆ ಒಂಥರ ಈ ಕಾಮನ್ನು ಮೆಡಲ್ ಕೊಟ್ಟಂಗೆ. ಹಾಯಪ್ಪ ಸಾಕಮ್ಮ ತಾಯಿ. ಗುರುವೆ ಶಂಭುಲಿಂಗ ಬಂದು ರೀಚ್ ಆಗಿದ್ದೀವಿ ಆಗ್ರಾಗೆ. ಸಿಗ್ತೀನಿ ಗುರುವೆ, ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ನಾಳೆ ಫುಲ್ ಡಿಸ್ಕ್ರೈಬ್ ಮಾಡ್ತೀನಿ.